ಜೊತೆ ಮೆನ್ಷನ್ ಹಾಕಿ APL ಕಾರ್ಡ್ದವರು ಕೂಡ ಜಾಬ್ ಕಾರ್ಡ್ ಮಾಡ್ಬೋದು. ಜಾಬ್ ಕಾರ್ಡ್ ಅಷ್ಟೇ ಇರ್ತಾರೆ, ಕೆಲವು ಕೆಲಸಕ್ಕೆ ಬಾರದೇವರು ಇರ್ತಾರೆ. ಅಂಥವ್ರದ್ರಲ್ಲಿ ಮೈನಸ್ ಮಾಡಿದಾಗ 350 ನಾವು ಜಾಬ್ ಕಾರ್ಡ್ ಅನ್ನ ಹೊಂದಿದ್ದೀವಿ. 300 ಗುಣಿಗೆ 100 ಅಲ್ಲ 35,000 ನಾವು ಇಲ್ಲಿ PD ಮಾಡ್ಬೋದು, ಪರ್ಸೆಂಟೇಜ್ ಮಾಡ್ಬೋದು, ಅಂದ್ರೆ ಮಾನವ ದಿನ ಸೃಜನೆ ಮಾಡ್ಬೋದು. ಈ ಮಾನವ ದಿನಕ್ಕೆ ಇಷ್ಟು 60% ಅಂದಾಗ ಸುಮಾರು ನಾವು 2 ಕೋಟಿ ಮಾಡಲಿಕ್ಕೆ ಒಂದೇ ವಿಷಯ ಕೇಳಾಯ್ತು. ಈಗ 35,000 ನಾವು ಅಂದ್ರೆ 350 ಕುಟುಂಬ ಇಲ್ಲಿ ಅಂತ ಹೇಳಿದ್ರೆ 350 ಕುಟುಂಬದಲ್ಲಿ ಆಕ್ಟಿವ್ ಜಾಬ್ ಕಾರ್ಡ್ಸ್ ಅನ್ನ ನೋಡ್ತೀವಿ. ಆಕ್ಟಿವ್ ಜಾಬ್ ಕಾರ್ಡ್ಸ್ ಅಂದ್ರೆ ರೆಗ್ಯುಲರ್ 100 ಡೇಸ್ ಕಂಪ್ಲೀಟ್ 100 ಡೇಸ್ ಅಲ್ಲ ಅಂತ ಕುಟುಂಬ ಅದಕ್ಕೆ ಹಿಂದಿನ ವರ್ಷದ ಮಾನವ ಸೃಜನೆ ಈ ವರ್ಷದ ಆರ್ಥಿಕ ಮಾನವ ಸೃಜನೆ ಅವ್ರು ಇವ್ರಿಗೆ ಕರೀರಲ್ರಿ ವಾಟರ್ ಮ್ಯಾನ್ ಇಬ್ರಲ್ಲಿ ಮಾನವ ಸೃಜನೆ ಮಾಡ್ತಿದ್ರೆ ಮುಂದಿನ ವರ್ಷದ 4,500 ಮಾನವ ಮಾಡ್ತಿರ್ತಾರೆ. ಅಂದ್ರೆ ಮೊದಲಿಗೆ ಅಂದ್ರೆ 4,500 ನಾವು ಮಾಡ್ತೀವಿ. 4,500ಕ್ಕೆ 60% ಮಾಡಿದಾಗ ನಾವು ಸುಮಾರು 27 ರಿಂದ 30 ಲಕ್ಷ ರೂಪಾಯಿವರೆಗೆ ನಾವು ಮಾಡಲಿಕ್ಕೆ ಅವಕಾಶ ಜಾಸ್ತಿ ಎಕ್ಸ್ಟ್ರಾ ಅಮೌಂಟ್. ಈಗ ನಮಗೆ ಅಷ್ಟು ಕೆಲಸ ಆಗೋದಿಲ್ಲ. ನಾವು 1 ಕೋಟಿ ಕೆಲಸ ಕ್ರಿಯಾವಧಿ ಹಾಕೋದು ಇವತ್ತೇ ತಗೊಂಡು ಬರ್ಬೋದು, ಕೆಲಸ ಆಗ್ತದೆ. ರೂಲ್ಸ್ ಮಾಡಿ ರೂಲ್ಸ್ ನಾವು ಮಾಡಿ ಯಾರು ಒಬ್ಬರು ಕೆಲಸ ಮಾಡೋದಿಲ್ಲ. ಈಗಿನ ಸದ್ಯ ರೂಲ್ಸ್ ಮನೆಯಲ್ಲಿ ರೆಸಾರ್ಟ್ ಜನ ಹೋಗಿದ್ರೆ ಯಾವ ರೀತಿ ದುಡಿತಾ ಇರೋದ್ರಲ್ಲಿ ಇಡೀ ಊರಿಗೂ ಸಾಯಂಕಾಲ ದುಡ್ಡು ಹೋಗ್ತಾ ಇದಾರಲ್ಲ ಈ ಕೆಲಸಕ್ಕೆ. ಅಂತ ಜನ ದುಡ್ತಿರ್ತಾ ಇದಾರೆ. ಮತ್ತೆ ಈಗ ದುಡಿದಾಗಿರೋದು ಈಗ ಬರೀ ರೆಸಾರ್ಟ್ಗಳು ರುಚಿ ಆಗ್ಬಿಟ್ಟಿದೆ. ಕಂಪಲ್ಸರಿ ಪ್ರತಿ ಮನೆಯವರು ಕೆಲಸಕ್ಕೆ ಬರಬೇಕು. ಯಾಕೆ ಹೋಗಿಲ್ಲ ಊರಾಗಂದ್ರೆ ಎಲ್ಲ ನಾವಿಲ್ಲಿ ಲಿಸ್ಟ್ ಮಾಡೋದು, ಅವ್ರ ಕಡೆ ಬಯಸ್ಕೊಳ್ಳೋದು, ನಾವು ಫ್ರೀ ಆಗಿ ಮಾಡ್ಬಿಟ್ಟು ಕಳಿಸೋದು. ಇವ್ರು ಕೆಲಸಕ್ಕೆ ಬರೋಂಗಿಲ್ಲ. ಯಾವ್ದಾರ ಹೆಸರಿನಾಗ ಏನೋ ಮಾಡಿ ಕೆಲಸ ಮಾಡಿ ದುಡ್ಡು ಕೊಡೋಂಗಿಲ್ಲ. ತಲೆ ಮಾಡ್ಬಿಟ್ಟು ದುಡ್ಡು ಏನಾದ್ರು ದುಡ್ಡು ಬರೋಂಗಿಲ್ಲ, ಬಿಲ್ ಆಗೋಂಗಿಲ್ಲ. ಇದೇ ಬರೋಣ ನೀವು ಯಾವ್ದು ಬಡಗುಂದಾಗ ಇರ್ಲಿ, ಕ್ಯಾಂಪೋಲ್ ಇರ್ಲಿ, ಇಲ್ಲ ಅಗಡ ಇರ್ಲಿ, ಸುಮಾರು ಜನ ಬಿಲ್ ಹಾಕಿಲ್ಲ. ಕರೆಕ್ಟ್ ಹೇಳೋದು ಅದು ಯಾವ ಕೆಲಸ ಯಾಕೆ ಮಾಡಿಲ್ಲ ಕೆರೆ ಹೊಡೆದಿದ್ದು ಏನ್ ಮಾಡಿದ್ರಿ ಕೆಲಸ ದುಡ್ಡು ಬಂದಿಲ್ಲ ಜನರು. ಯಾವ ಕೆಲಸ ಕೆರೆ ನೋಡಿವಿ, ಕೆರೆ ಆಗಿದೆ ಅಂತ ಅಂದ್ಬಿಟ್ಟು ಎನ್ನ ಮಾಡಿದ ಅಲ್ವ ನೋಡಿದ್ರೆ ಕೆರೆನೇ ಇಲ್ಲ. ಇನ್ನೂ ಸ್ವಲ್ಪ ಮಣ್ಣು ಗುಂಪಿ ಇದೆ. ಯಾವ ತಗೊಂಡು ಎನ್ಆರ್ಜಿ ಇಂಜಿನಿಯರಿಂಗ್ ರಂಗಲ್ಲಿ ಕರ್ಕೊಂಡು ಹೋಗಿದ್ದೆ, ಚಿದಾನಂದಿ ಕರ್ಕೊಂಡು ಹೋಗಿದ್ದೆ. ಜನ ಸ್ಟಾರ್ಟಿಂಗ್ ಕೆರೆ ಇದೆ, ಅಲ್ಲಿ ಕೆರೆ ಮಾಡಿದ್ದೀವಿ, ಬಿಲ್ ಬಂದಿಲ್ಲ. ಹೋಗಿ ನೋಡ್ತಾ ಇದ್ದೀವಿ ಇಂಜಿನಿಯರ್ ಹೆಂಗ್ ಸೈನ್ ಮಾಡ್ತಾರೆ. ಕೆರೆ ಇದ್ದ ಜಾಗ ಲೆವೆಲ್ ಇದ್ದ ಜಾಗದಲ್ಲೂ ಸ್ವಲ್ಪ ಮಣ್ಣು ಹಾಕಿ ಗುಂಪಿ ಹಿಂಗಾಗಿದೆ. ಈಗ ಕೆರೆಯಲ್ಲಿ ಹೆಚ್ಚಿಲ್ಲಿ ಕೆಲವು ಜಾಗದಲ್ಲಿ ಕೆಲಸಗಳಾಗಿದೆ ಸರ್. ಕೆಲಸಗಳಾಗಿ ಜನಗಳು ಕೆಲಸ ಮಾಡಿದ್ರೆ ಅವ್ರ ಪೇಮೆಂಟ್ ಬಿಟ್ಟು ಅವ್ರ ಪೇಮೆಂಟ್ ಆಗಿದೆ. ಅದ್ರ ಜೊತೆ ಹೋರಾಡಿದ್ವಿ. ಡಾಕ್ಯುಮೆಂಟ್ ಅಲ್ಲಿ ಎಲ್ಲ ಕರೆಕ್ಟ್ ಇದೆ. ಅಲ್ಲಿ ಹೋಗಿ ನೋಡಿದ್ರೆ ಏನು ಇಲ್ಲ. ಅದಕ್ಕೆ ಅವರು ಪೇಮೆಂಟ್ ಮಾಡಿ ಒಂದ್ ಮಾಡಿ ಯಾವ್ದಾದ್ರು ಕೆಲಸ ಮಾಡಿ ಈಗ ನಾವು ಎರಡು ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಈಗ ಯಾವ್ದೇ ಒಂದು ಸೈಂಟಿಫಿಕ್ ವರ್ಕ್ ಆಗಿದ್ರೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಬರ್ತಾರೆ, ನೋಡ್ತಾರೆ ಎಷ್ಟು ಮೆಜರ್ಮೆಂಟ್ ವರ್ಕ್ ಆಗಿದೆ. ಒಟ್ಟು ಕೆಲಸ ಬರೋಲ್ಲ ಅವರು ಅಲ್ಲೇ ಕುಂತ ಎಲ್ಲಿ ಬರ್ತಾನ ಕೆಲಸ ಮಾಡ್ಕೊಂಡು ನಾವು ಲೇಬರ್ಗಳು ಯಾಕೆ ಮಾಡ್ತಾರೆ ಬರೋದಿಲ್ಲ. ಒಂದು ವರ್ಷ ಐತ್ರಿ ವಿಷ್ಣುಮ ಬಲ್ಲ ಇದಾರ ಬಲ್ಲ ಇದಾರ ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಲೆಂತ್
हात दुखलो का बले जरा रे का सिरकात होत ಪೇಮೆಂಟ್ಗಳು ಬೇಗ ಹಂಗಾಗಿ ಹಂಗ ಮಾಡ್ಬಿಟ್ಟು मकान चा दी बिस्किट ಮೊದಲೆಲ್ಲ ಕೆಲಸ ಮಾಡಿ 15-20 ದಿವಸ ಬಿಡ್ತಿರ್ಲಿ. ಈಗ ಬಿಡ್ತಾರೆ. ಹೌಸಿಂಗ್ ಕೊಟ್ರೆ ತಮ್ಮ ಕೊಟ್ರೆ 3 ದಿವಸ 4 ದಿವಸ ಒಂದು ವೀಕ್ ಒಳಗೆ ಬೀಳ್ತಾ ಇದೆ ಅಮೌಂಟ್ ಹೌಸಿಂಗ್ ಬೇಗ ಬಿಡ್ತಾರೆ. ಬಟ್ ಈ ಸಾಮಾನ್ಯ ತಾನು ತುಂಬ ಯೂಸ್ ಮಾಡ್ದ ಅಲ್ಲ ಮತ್ತೆ ಈಗ ಬಜೆಟಲ್ಲಿ तेच झालं ಇದು ಒಂದು ತಿಂಗಳು ಒಳಗಡೆ ಬೆಟಲ್ ಪೇಮೆಂಟ್ ಜಮಾ ಆಗುತ್ತೆ ಅವರಿಗೆ ಅಂತ ಹೇಳಿ. ಈಗ ನಮ್ದು ವರ್ಕ್ ಆಗಿದೆ, ನಾವು ನೋಡ್ತಾ ಇದ್ದೀವಿ ವರ್ಕ್ ಆಗಿದೆ. ಮೊನ್ನೆ ಕಾಂಕ್ರೀಟ್ ರೋಡ್ಸ್ 2 ದಿವಸದಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ಅದು ಮುಗಿದಿದೆ, ಕಂಪ್ಲೀಟ್ ಮಾಡಿದ್ವಿ. ಆ ರೋಡಿಗೆ ನಿನ್ನೆಯಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ. 5:30 ಒಳಗಡೆ ಅದು ಗೂಗಲ್ ಶೀಟ್ ಎಂಟ್ರಿ ಮಾಡ್ತಾರೆ. 10ನೇ ತಾರೀಕು ಆದ್ಮೇಲೆ ನಾವು ಎಂಟ್ರಿ ಮಾಡ್ಬಿಟ್ಟು ಗೂಗಲ್ ಶೀಟ್ ಹೋಗ್ಬಿಟ್ಟು ಎಲ್ಲ ತಗೊಳ್ತೀವಿ. ಸರ್ ಎಫ್ಎಲ್ ಆಗಿರುತ್ತೆ, ಯಾವಾಗ ಬಿಲ್ ಬಿಡುತ್ತೆ ನೋಡ್ಬೇಕು ಸರ್. ಅದೇ ಒಂದು ಸ್ವಲ್ಪ ನಿಮ್ಮ ಈ ಸಭೆ ಒಳಗಡೆ ಮಾಡ್ಕೊಳ್ರಿ. ಬಿಲ್ಲಿಂಗ್ ಸ್ವಲ್ಪ ಲೇಟ್ ಆಗ್ತದೆ ಸರ್. ಮಟೀರಿಯಲ್ ಬಿಲ್ ಒಂದೇನಂದ್ರೆ ಯಾವಾಗ ನರೇಗಾ ಸ್ಟಾರ್ಟ್ ಆಗಿತ್ತು, ಈಗ ನಾವು ಹೇಗೆ ಮಾಡ್ತಾ ಇದ್ದೇವೆ ಅದೇ ತರ ಸ್ಟಾರ್ಟಿಂಗ್ ಏನೇ ಮೊದಲೇ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇತ್ತು. ಒಂದು ಅಕೌಂಟ್ ಮಾಡಿ ನರೇಗಾ ಅದು ಬಿಲ್ ಮಾಡ್ತಿದ್ರು. ಎಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಸಮಸ್ಯೆ ಆಗಿ ಟೋಟಲ್ ವ್ಯವಸ್ಥೆಯಲ್ಲಿ ಒಂದೇ ತರ ಇಡೀ ಸ್ಟೇಟ್ ಅಲ್ಲಿ ಇರ್ಬೋದು, ಇಡೀ ದೇಶದಲ್ಲಿ ಸೇಮ್ ಒಂದೇ ರೂಲ್ಸ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಕೆಲವೊಂದು ಕಡೆ ಹೆಚ್ಚು ನಿಜವಾಗೂ ವಾಸ್ತವಿಕತೆಯಲ್ಲಿ ಕೆಲಸಗಳು ಆಗ್ತಾ ಇತ್ತು, ಅಲ್ಲಿ ಸಮಸ್ಯೆ ಆಯ್ತು. ಮೇಂಟೆನೆನ್ಸ್ ಜಾಸ್ತಿ ಆ ತರ ಆಗಿದೆ. ಬಟ್ ಅದನ್ನ ನಾವು ಇದು ಮಾಡ್ಕೊಳ್ಬೇಕು. ಅದರ ಹಾಲು ನೆಕ್ಸ್ಟ್ ವರ್ಷಗಳಲ್ಲಿ ನಾವು ಕೋರ್ಸ್ ಅಲ್ಲಿ ಕಳಿಸಬಹುದು. ಒಂದು ಇಂಜಿನಿಯರ್ ಎಷ್ಟು ಸಂಖ್ಯೆ ಈಗ ನಮ್ಮಲ್ಲಿ ತಾಲೂಕಿಗೆ ಜನ ಸಾಹಿತ್ಯ ನಾವು ಪ್ರಜೆಗೆ ಓಡಾಡಬೇಕು. ಸುಮೀರ್ ಆಮೇಲೆ ನಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಇದ್ದಾರೆ, ಒಬ್ಬೊಬ್ಬರಿಗೆ 5 ಅವರಿಗೆ ಅದೆಲ್ಲ ವ್ಯವಸ್ಥೆ ಇದೆ ಅವರಿಗೆ. ಒಂದು ಮಾಡಬೇಕಾದ್ರೆ ಇನ್ನೊಂದ್ಸತಿ ವಿಡಿಯೋ ನೀವೆಲ್ಲೋ ಸಭೆ ಸೇರಿ टीसी ಬಂದು ಈ ಒಂದು बोटा बड़ी आड़ी लगी विजय ಕ್ಲಿಯರ್ ಏನ್ ಸಮಸ್ಯೆ ಇದೆ ನಾವು ಇಲ್ಲಿ ಸಭೆಯಲ್ಲಿ ಕೇಳಬಹುದಿತ್ತು. ನಾವು ಇಲ್ಲ ಇವತ್ತು ಸಭೆಯಲ್ಲಿ ಈಗ ನಮ್ದು ಕೊನೆಯ ಅವಧಿ, ಇನ್ನೊಂದು ವರ್ಷ 2 ತಿಂಗಳು 13 ತಿಂಗಳು ಇರ್ತೀವಿ ನಾವು. ಈ ವರ್ಷ ಆದ್ರೂ ಸ್ವಲ್ಪ ಜನರಿಗಾಗಿ ಕೆಲಸ ಮಾಡಿ ಗಟ್ಟರ ಗಿಟ್ಟ ನಾವೆಲ್ಲ ಸ್ವಲ್ಪ ದಿನ ಎನರ್ಜಿಗಳು ಹಾಕಿ ಕೆಲಸ ಮಾಡಿಸಿ ಕೊಟ್ಟು ಮನೆಗೆ ಬೆಳೆಸ್ಕೊಂಡು ಬಂದು ಹೋಗ್ತೀವಿ. ನೀವು ಇವ್ರಿದ್ದಾರೆ ಆಮೇಲೆ ನಮ್ಮ ಇವ್ರಿಗೆ ಇಂಜಿನಿಯರ್ ಎಲ್ಲ ಕೊಟ್ಟು ಒಂದ್ಸಲ ಜಾಸ್ತಿ ಅವ್ರಿಗೆ ಕಲ್ಸ್ಕೊಟ್ಟೆ ಒಂದು ಸಭೆ ಸೇರಿ ಏನ್ ಅವ್ರಿಗೆ ಯಾವ ಸಮಸ್ಯೆ ಆಗ್ತಾ ಇದೆ, ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಸರ್ ಕೂಡ ಸದ್ಯಕ್ಕೆ ಹೊಸದಾಗಿ ಇಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾವು ಬೇಕಾದ್ರೆ ಇವತ್ತು ಸಭೆಯಲ್ಲಿ ಈ ತರ ಟೆಕ್ನಿಕಲ್ ಆಗಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ ಅಂತ ಇವತ್ತು ಗಮನಕ್ಕೆ ತಂದ್ರೆ ರಿಪೋರ್ಟ್ ಕೂಡ ನಾನು ನೀವು ಅಧ್ಯಕ್ಷರು ಇದ್ರಲ್ಲ ಅವಾಗಿಂದ ಈ ಕಂಪ್ಲೇಂಟ್ ಹೇಳ್ತಾನೆ ಇದ್ರೆ ನೀವು ಕಂಪ್ಲೇಂಟ್ ಮಾಡ್ಬೇಕು ಅವ್ರನ್ನೆಲ್ಲ. ಮತ್ತ ಈಗ ಏನಾಯ್ತು ನೀವು ಅಧ್ಯಕ್ಷ ಮಾಡ್ಲಿಲ್ಲ ನೀವು ಅಧ್ಯಕ್ಷರೇ ಒಂದ್ಸತಿ ಕಾಮಗಾರಿ ಏನೇನು ಆಗಿದೆ ಎಷ್ಟು ಬಿಲ್ ಆಯ್ತಾ ಇದು ಬೇಡದ ಎಷ್ಟಾಗಿದೆ वासने भी होते ಅವೇಡ ಗ್ರಾಮದ ಸಂಜಯ್ ದವಿ ಹೊಲದಿಂದ ಸುಮನ್ ದವಿ ಹೊಲದವರೆಗೆ ಸಾರ್ವಜನಿಕ ಕಾಲುವೆ ನಿರ್ಮಾಣ ಇಲ್ಲೇ 39,500 ರೂಪಾಯಿ ಖರ್ಚಾಗಿದೆ. ಮೌಲಂಗಿ ಗ್ರಾಮದ ಶಿವಾಜಿ ಸರ್ಕಲ್ನಿಂದ ಅಂಬೇಡ್ಕರ್ ಭವನವರೆಗೆ ಸಾರ್ವಜನಿಕ ಕಾಲುವೆ ನಿರ್ಮಾಣ ಇವರಿಗೆ 22,756 ರೂಪಾಯಿ ಖರ್ಚಾಗಿದೆ. ಇಲ್ವಾಲ್ ಗ್ರಾಮದ ಮುಕ್ತಾಯ್ ಬಸವಪುಟ್ಟಿ ಇವರ ಹೊಲದಿಂದ ಪವನ್ ಸಾಂಬ್ರೇಕರ್ ತೋಟದವರೆಗೆ ಸಾರ್ವಜನಿಕ ಕಾಲುವೆ ನಿರ್ಮಾಣ ಇದು 88,164 ರೂಪಾಯಿ ಖರ್ಚಾಗಿದೆ. ಒಂದ ಗ್ರಾಮದ ಕಟ್ಟುಬಾಯಿ ಅರ್ಧ
ಒಂದ್ ಸೈಡ್ ಅಷ್ಟೇ ಮಾಡಿದ್ರೆ ಒಂದ್ ಸೈಡ್ ಮತ್ತೆ ಅಬ್ಜೆಕ್ಷನ್ ಬಂತು ನಾವು ತೆಗಿಯಂಗಿಲ್ಲ ನಾವು ಅಂಗಡಿ ತಂಗಿಂಗ್ ಸರ್ ಒಂದ್ ಸೈಡ್ ಮಾಡಿ ಒಂದ್ ಸೈಡ್ ಇದು ಮಾಡಿದ್ವಿ ಅದು ಎಷ್ಟು ಅಮೌಂಟ್ ಇದೆ ಅಷ್ಟಕ್ಕೆ ಇದು ಮಾಡ್ಬಿಟ್ಟು ಅದು ಇಂಜಿನಿಯರ್ ಸ್ಟಾಪ್ ಕುರುಬ ಗ್ರಾಮದ ಟುಬಾಯಿ ಭವನ್ ಮನೆ ಹತ್ತಿರ ಪ್ರತಿಭಟನೆ ನಿರ್ಮಾಣ ಇವರಿಗೆ 4704 ಅವೇಡ ಗ್ರಾಮದ ಸುಮಂತ್ ದರ್ವಿ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಇದಕ್ಕೆ 34,128 ಖರ್ಚಾಗಿದೆ. ಅವೇಡ ಗ್ರಾಮದ ದತ್ತಾ ಸುನೀಲ್ ವಿಜಯ್ ಚೌಡೆ ಇವರ ಮನೆ ಹತ್ತಿರ ಪ್ರತಿಭಟನೆ ನಿರ್ಮಾಣ ಇದಕ್ಕೆ 1,580 ಪೇಮೆಂಟ್ ಆಗಿದೆ. ಅವೇಡ ಗ್ರಾಮದ ಕುರುಬ ಗ್ರಾಮದ ಸೀಟಲ್ ಸಿದ್ಧಾಂತ್ ಪಾಟೀಲ್ ಇವರ ಹೊಸ ವಸತಿ ಮನೆ ನಿರ್ಮಾಣ ಇದಕ್ಕೆ 948 ಪೇಮೆಂಟ್ ಆಗಿದೆ. ಯುವಾಲ್ ಗ್ರಾಮದ ಶಂಶಾದ್ ಹುಸೇನ್ ಜಮಾದಾರ್ ಇವರ ಹೊಸ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಇದಕ್ಕೆ 10,744 ಪೇಮೆಂಟ್ ಆಗಿದೆ. ಯುವಾಲ್ ಗ್ರಾಮದ ಸಂಜನಾ ಸಂತೋಷ್ ಗಾಂವ್ಕರ್ ಇವರ ಹೊಸ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಇವರಿಗೆ 10,744 ಪೇಮೆಂಟ್ ಆಗಿದೆ. ಅವೇಡ ಗ್ರಾಮದ ಆನಂದಿ ಜೋಮ್ ಪರೇಕರ್ ಇವರ ಹೊಸ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಇವರಿಗೆ 10,744 ಪೇಮೆಂಟ್ ಆಗಿದೆ. ಅವೇಡ ಗ್ರಾಮದ ರೂಪಾ ಪರಶುರಾಮ್ ಇವರ ಹೊಸ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಇವರಿಗೆ 15,328 ಪೇಮೆಂಟ್ ಆಗಿದೆ. ರೂಪಾ ಗ್ರಾಮದ ರೂಪಾ ಬಸವರಾಜ್ ಮುಂಚಾಳೆ ಇವರ BR ಅಂಬೇಡ್ಕರ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಇವರಿಗೆ 15,328 ಪೇಮೆಂಟ್ ಆಗಿದೆ. ಅವೇಡ ಗ್ರಾಮದ ನಮಿತಾ ಗಜಾನನ್ ಕುರ್ಚಿಕರ್ ಇವರ ಹೊಸ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಇವರಿಗೆ 10,428 ಪೇಮೆಂಟ್ ಆಗಿದೆ. ಮನೆಗಳಿಗೆ ಸಹಜ ಎಲ್ಲರಿಗೂ ಜಮಾ ಆಗಿರ್ತದೆ. ನಮ್ಮ ಸಾರ್ವಜನಿಕ ಕೆಲಸಗಳು ಸರ್ ಇವ್ ಮನೆ ಅಕೌಂಟ್ ಜಮಾ ಆಗ್ಯಾತಲ್ಲ ಈಗ ಗೊತ್ತಾಯ್ತಲ್ಲ ಸರ್ ಇಂತಿಷ್ಟು ಐತೆ ಅಂತೇಳಿ 23,000 25,000 ಎಷ್ಟು ಜಮಾ ಅಂತ ಪ್ರತಿಯೊಂದು ಮೀಟಿಂಗ್ ಅಂತ ಗೊತ್ತಿದೆ. ಅವ್ರು ತಗೊಂಡು ಈಗ ತಿಂದು ಖಾಲಿ ಆಗಿದೆ. ಇವು ಸಾರ್ವಜನಿಕ ಕೆಲಸಗಳು ಹೇಳಿ ಏನೇನಾಗಿದೆ ಎಷ್ಟಿದೆ ಇದು ಮಾಡಿ ಮನಿ ಯೂಸ್ ಮಾಡ್ಕೊಂಡಲ್ಲ ಬರೀ ಯೂಸ್ ಮಾಡ್ಕೊಂಡು ಇನ್ನೊಂದು ತಗೋಬೋದಲ್ಲ ಎಷ್ಟು ಕೆಲಸ ಹೌದು ಸರ್ ಮನೆಗಳು ವೈಯಕ್ತಿಕ ಯಾವ ಕಾರಣದಲ್ಲಿ ಓದಿ ಹೇಳ್ಬೇಕಾ ಅಥವಾ ಪಬ್ಲಿಕ್ ಮಾತ್ರ ಓದಿದ್ರೆ ಸಾಕಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು. ನಿಮ್ದು ವೈಯಕ್ತಿಕವಾಗಿ ಮನೆ ಕೆಲಸ ಮಾಡ್ಕೊಂಡಿದ್ರಿ, ಕೊಟ್ಟಿಗೆ ಕೆಲಸ ಮಾಡ್ಕೊಂಡಿದ್ರಿ, तुम्ही आता काय कामगारांना बसून सांगायला लागले त्याच्यामध्ये वैयक्तिक कामगार म्हणजे घराच्या कामाला पण थोडं पेमेंट झालेलं आहे. आता तुम्ही घराचं काम करताय तर एक घराला किती उद्योग खात्रीमध्ये 28,440 रुपये पेमेंट करायला अवकाश आहे. हे आता कुठल्या घराला किती पेमेंट झालेलं आहे किंवा कोणी मोठ्याचं काम केलेलं आहे त्याला किती पेमेंट झालेलं आहे हे सांगायला पाहिजे. नाही सरांनी सांगितल्याप्रमाणे पब्लिक पण तेवढं वाचतच बसतं. तुम्ही सांगायला पाहिजे म्हणून वाचतंय. नाही काय बिल देऊ नये कुठले काम सांगा गावांचे कुठले घर आयवडमध्ये हो तुमचं वस्ती निगमच्या मग आलं किती 4-5 गावांचे पैसे होते मग ते कोणा काय बोललं की मग बोललं पैसे जमा झाले बा स्टेट बँक मध्ये तुमचे पैसे जमा झाले ಇಲ್ಲ ಅವರಿಗೆ ಕ್ಲಿಯರ್ ಇಲ್ಲ मामा तुमचं मी हे सांगतो हो मामा तुम्ही आता भेटून आता हे केलं नाही तुम्हाला मी याला विचारलं आता येऊन तुमचं एक बिल तुम्ही घेतलेलं आहे आता एक बिल जमा झालंय हा स्टेट बँक मध्ये 30,000 एक्स्ट्रा घेतलं हो सर 30,000 रुपये जमा झाले ನೀವು ಅವರಿಗೆ ಹೇಳಿಲ್ಲ ವಿಷಯ ಹಾಕು ಹೊರಟದ್ಗಿದೆ ಮೌಳಿಕಮದ ಪುಂಡ್ಲಿಕ್ ತೋಬತ್ ಇವರ ಹೊಲದಿಂದ ಬಸವರಾಜ್ ತೋಬತ್ ಹೊಲದವರಿಗೆ ಸಾರ್ವಜನಿಕ ಕಡೆಗಳ ನಿರ್ಮಾಣ ಇದಕ್ಕೆ 22,756 ಪೇಮೆಂಟ್ ಆಗಿದೆ. ಅವೇಡ ಗ್ರಾಮದ ಗಣೇಶ್ವರಿ ಮನೆಯ ಗಾಂಧಿ ರಸ್ತೆಯಿಂದ ಅನಿಲ್ ಭಗವತಿ ರಾಜ್ ಮನೆಯವರಿಗೆ ರಸ್ತೆ ಅಭಿವೃದ್ಧಿಪಡಿಸುವುದು ಇದಕ್ಕೆ 940 ರೂಪಾಯಿ ಪೇಮೆಂಟ್ ಆಗಿದೆ.
ಒಂಬಾ ಗ್ರಾಮದ ಇಲ್ಲಪ್ಪ ಜಡ್ಗಿ ಇವರ ಮನೆಯಿಂದ ಮುಖ್ಯ ರಸ್ತೆಯವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು ಇದರಿಂದ 6,636 ಕಿಲೋಮೀಟರ್ ಆಗಿದೆ. ಇರುವ ಗ್ರಾಮದ ಬಸ್ ಸ್ಟ್ಯಾಂಡ್ನಿಂದ ಲಕ್ಷ್ಮೀ ಸಾಕರದಾಗಿ ಇವರ ಮನೆಯವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು ಇದಕ್ಕೆ 940 ಕಿಲೋಮೀಟರ್ ಆಗಿದೆ. ಅವೇಡ ಗ್ರಾಮದ ಕಾಂಕ್ರೀಟ್ ಬ್ಲಾಕ್ ಮನೆಯಿಂದ ಸುಭಾಷ್ ಫರ್ನಿಚರ್ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಇದಕ್ಕೆ 1264 ಕಿಲೋಮೀಟರ್ ಇದೆ. ಅವೇಡ ಗ್ರಾಮದ ಗಣೇಶ್ಗುಡಿ ಮಧ್ಯೆ ಹೊಸ ಕ್ರಾಸ್ ಕೆರೆ ಅಭಿವೃದ್ಧಿಪಡಿಸೋದು ಇದಕ್ಕೆ 91,400 ಕಿಲೋಮೀಟರ್ ಇದೆ. ಒಟ್ಟು 14,50,708 ರೂಪಾಯಿ ಪೇಮೆಂಟ್ ಇದೆ. ಅದೇ ರೀತಿಯಾಗಿ 15 ಹಂತಗಳಿವೆ. 2023-24ನೇ ಸಾಲಿನಲ್ಲಿ ಏಪ್ರಿಲಿಂದ ಮಾರ್ಚ್ 2024 9 ಕಾಮಗಾರಿಗಳನ್ನು ಮಾಡಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಗಣೇಶ್ಗುಡಿ ಗ್ರಾಮದ ಹೊಸ ಕ್ರಾಸ್ ಕೆರೆ ಅಭಿವೃದ್ಧಿಪಡಿಸುವುದು 2,440 ರೂಪಾಯಿ ಪೇಮೆಂಟ್ ಆಗಿದೆ. ಗ್ರಾಮದ ವಾಟರ್ ಟ್ಯಾಂಕ್ ಚರಂಡಿ ಇದಕ್ಕೆ 99,505 ರೂಪಾಯಿ ಪೇಮೆಂಟ್ ಆಗಿದೆ. ಸ್ವಲ್ಪ ಗ್ರಾಮದ ರಸ್ತೆಯಿಂದ ಜ್ಯೋತಿಬ ಚವಾನ್ ಮನೆಯವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು ಇದಕ್ಕೆ 99,722 ರೂಪಾಯಿ ವೆಚ್ಚ ಆಗಿದೆ. ಅದೇ ರೀತಿಯಾಗಿ ಯುವ ಗ್ರಾಮದ ಸುಬ್ರಹ್ಮಣ್ಯ ಮನೆಯಿಂದ ರಾಜೇಶ್ವರಿ ಚವಾನ್ ಮನೆಯವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು ಇದಕ್ಕೆ 99,679 ರೂಪಾಯಿ ಪೇಮೆಂಟ್ ಆಗಿದೆ. ಗಣೇಶ್ಗುಡಿ ಮನೆಯ ಕೃಷಿಕಬ್ಬ ಮನೆಯಿಂದ ರಮೇಶ್ ವಡ್ಡಾರ್ ಮನೆಯವರೆಗೆ ಚರಂಡಿ ನಿರ್ಮಾಣ ಇದಕ್ಕೆ 99,486 ರೂಪಾಯಿ ಪೇಮೆಂಟ್ ಆಗಿದೆ. ಗಣೇಶ್ಗುಡಿ ಮನೆಯ ಡ್ಯಾಮ್ಗೆ ಹೋಗುವ ರಸ್ತೆಯಿಂದ ನೂರ್ ಮೊಹಮ್ಮದ್ ಮುಜಾದ್ ಮನೆಯವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು ಇದಕ್ಕೆ 1,04,550 ರೂಪಾಯಿ ಪೇಮೆಂಟ್ ಆಗಿದೆ. ಗಣೇಶ್ಗುಡಿ ಗ್ರಾಮದ ರಮೇಶ್ ನಾಡರ್ ಮನೆಯಿಂದ ಜಿಲ್ಲಾ ಮುಖಂಡರ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಪಡಿಸುವುದು ಇದಕ್ಕೆ 1,09,920 ರೂಪಾಯಿ ಇದೆ. ಯುವ ಗ್ರಾಮದ ರಾಜೇಶ್ವರಿ ಚವಾನ್ ಮನೆಯಿಂದ ಕಾಳೇಶ್ವರ ದೇವಸ್ಥಾನಕ್ಕೆ ಹೋಗುವ ಇದಕ್ಕೆ 99,000 ಅವೇಡ ಗ್ರಾಮದ ಆಯುಷ್ಮಾನ್ ಚಾಪಿ ಏನಾರು ಮಾಡ್ತಾರೆ. ಈಗ ನೀವು ಕೇಳಿದ್ರಲ್ಲ, 942 ರೂಪಾಯಿಗೆ ಏನಾಗಿದೆ ಅಂದ್ರೆ ಮೊದಲೇ ಎನರ್ಜಿ ರೂಲ್ಸ್ ಹೆಂಗಿತ್ತು ಅಂದ್ರೆ ಒಂದು ವರ್ಕ್ ಮಾಡಿದ್ರೆ ಪೇಯಾಜ್ ಅಂದ್ರೆ 2 ವರ್ಷ ಕಂಟಿನ್ಯೂ ಮಾಡಬಹುದು. ಈಗ ಬಿಸ್ಕಿಟ್ ಕೊಡು ಮರೆ. ಬಿಸ್ಕಿಟ್ ಕೊಡು. ಒಂದು ವರ್ಷ ಲ್ಯಾಪ್ಸ್ ಅವಾಗ ಬೋರ್ಡ್ ಎಲ್ಲ ಹಾಕಿ ಅದು ರೆಡಿ ಮಾಡಿರ್ತಾರೆ. ಹಾಗಾಗಿ ಅದಕ್ಕೆ ಒಂದು ಅಮೌಂಟ್ ಇಟ್ಟು ಅದು ನಂಬರ್ ಹಾಕಿ ಅದನ್ನ ಚಾಲ್ತಿಯಲ್ಲಿ ಇರ್ತಾರೆ. ಆ ರೋಡ್ಗಳಿಗೆ ಒಂದೊಂದೇ ಮಳೆ ಬರುತ್ತೆ ಮಾಡ್ತಾ ಇದ್ದೀವಿ. ನಿನ್ನೆ ಒಂದು ಮಾಡಿದ್ದೀವಿ, ನಾಳೆ ಅದೇ ಬಸ್ ಮಾಡ್ತೀವಿ. ಆಮೇಲೆ ಇನ್ನು ಒಂದೊಂದೇ ರೋಡಿಗೆ ಜ್ಞಾನೇಶ್ವರ ಕುರ್ಚಿಕರ್ ಮನೆ ಕಡೆ ಒಂದು ನೋಡಿದ್ದಾರೆ, ಸುಭಾಷ್ ಇವರು ಜೋಂಬರೇಕರ್ ಮನೆ ಕಡೆ ಒಂದು ನೋಡಿದ್ದಾರೆ, ಇಲ್ಲಿ ವೆಂಕಟೇಶ್ ಕಲ್ಪನಾ ಶಿವಾಜಿ ಗುಂಜಿಕರ್ ಅವ್ರ ಮನೆ ಕಡೆ ಕಾಯ್ಕೋ ಹೆಚ್ಚಾಗುತ್ತೆ. ಆಮೇಲೆ ಅಲ್ಲಿ ಶಿವಾಜಿ ಅವ್ರದ್ದೆಲ್ಲ ಅವ್ರ ಮನೆ ಕಡೆ ಇಷ್ಟು ರೋಡ್ ಇದ್ದಾವೆ, ಎಲ್ಲ ಇದ್ರೊಳಗಿದೆ. ನೀವು ನೆಕ್ಸ್ಟ್ ರೋಡ್ ಮಾಡ್ತಾವೆ ಮಳೆಗೋಸ್ಕರ ಇದು ಮಾಡ್ತಾರೆ. ಆಮೇಲೆ ನಿಮ್ಮ ಮನೆ ಕಡೆ ರಸ್ತೆ ಇಲ್ಲ, ಈ ಸಲ ಫ್ಲಾಟ್ ಒಳಗಡೆ ನಿಮ್ಮ ಮನೆ ಕಡೆ ರಸ್ತೆ ಈ ಸಲ ಫ್ಲಾಟ್ ಒಳಗಡೆ ಇದ್ರೊಳಗಡೆ ಮತ್ತೆ ನಾವು ಪ್ರಕೃತಿ ವಿಕೋಪ ನೋಡಿದ್ದಾರೆ. ಅವ್ರು ಫಂಡ್ ಒಳಗಡೆ ಹಾಕಿರೋದು ನೋಡಿದ್ರೆ ಮೊನ್ನೆ ಅದನ್ನ ಎಡಿಟಿಂಗ್ ಬರೆದು ಕೊಟ್ಟಿದ್ವಿ. 2 ಕಡೆ ಕೊಟ್ಟಿದ್ವಿ, ಸಮಾಜ ಕಡೆ ಕೊಟ್ಟಿದ್ವಿ, ಅಲ್ಲಿ ಕೊಟ್ಟಿದ್ವಿ. 2 ಬಂದ್ರು ಲೆಂತ್ ಬಂದಿತ್ತು. ಯಾರು ಫುಲ್ ಮಾಡೋದು ಅದೊಂದು ರೋಡ್ ಬಹಳ ಮೇಜರ್ ಇದೆ. ಅವ್ರ ಮಕ್ಕಳು ಅಲ್ಲಿಗೆ ಹೋಗ್ತಾ ಇಲ್ಲ. ಅದೇ ತಡೆಗೋಡೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ನಾವು ಎನರ್ಜಿ ಒಳಗಡೆ ಅವ್ರು ತಗೊಂಡಿದ್ವಿ, ಆದ್ರೆ ಈಗ ಎನರ್ಜಿ ಒಳಗಡೆ ಸಿಸ್ಟಮ್ ಒಳಗಡೆ ತಡೆಗೋಡೆ ಮಾಡಬಾರ್ದು ಅಂತ ರೂಲ್ಸ್ ತಗೊಂಡಿದ್ದಾರೆ. ಯಾರು ಎಲ್ಲಿ ಮಾಡಿದ್ದಾರೆ? ಈ ಹಿಂದೆ ಮಾಡಿದ್ದಾರೆ. ಈ ಹಿಂದೆ ಇತ್ತು, ಬಟ್ ಈಗ ರೂಲ್ಸ್ ಇಲ್ಲ. ಮಾಡ್ಕೊಂಡ್ರೆ ನಾವು ನಮ್ಮ 15ನೇ ಹಣಕಾಸಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಬೇಕು. ಹಂಗಾಗಿ ನಮ್ಮ ಸರ್ ಬಂದರೆ ಹೆಚ್ಚಿನ ಫಂಡ್ ಅನ್ನು ಮತ್ತೆ ತಂದ್ಕೊಂಡಿದ್ದೀವಿ, ಕ್ರಿಯಾ ಯೋಜನೆ ಮಾಡ್ತೀವಿ. ಇನ್ ಕೇಸ್ ಅದು ಬಹಳ ಎಮರ್ಜೆನ್ಸಿ ಇದ್ರೆ ಅದನ್ನ ಮಾಡ್ತೀವಿ. ನಾವು ಕ್ರಿಯಾ ಯೋಜನೆ ಒಳಗಡೆ ನಿಮ್ಮ ಹೆಸರಲ್ಲಿ ಹಾಕಿದ್ದೀವಿ ನೋಡಿ, ವರ್ಷದ ಕಡೆ ಸಿಗೋದು. ಈ ತಡೆಗೋಡೆಗೆ ಒಂದು ದೊಡ್ಡ ಲಿಸ್ಟ್ ಇದೆ, 26 lakhs ಅಮೌಂಟ್ ನಾವು ತಡೆಗೋಡೆಗೆ ಅಂತಾನೆ ಇಟ್ಟಿದ್ವಿ. ಬಟ್ ಅದು ಒಂದೇ ಸಲ ಇಲ್ಲ, ಇದಕ್ಕೋಸ್ಕರ ನಮ್ಮದು ಬಹಳ ಹಂಗಾಗ್ಬಿಡುತ್ತೆ. ಈಗ ಈ ಸಲ 15ನೇ ಹಣಕಾಸಲ್ಲಿ ಹಾಕಿ ಮಾಡ್ತಾ ಇದ್ದೀವಿ. ಎನರ್ಜಿ ಒಳಗಡೆ ಇಲ್ಲ ಸರ್, ವಿಡಿಯೋ ಸರ್ ಇದಾರಲ್ಲ ಅವರೇ ನಮ್ಮ ತಾಲೂಕಿಗೆ ಅವ್ರು ಅದ್ರ ಬಗ್ಗೆ ಆಮೇಲೆ ಹೇಳ್ತಾರೆ ಸರ್. ಏನಿದೆ ಅಂದ್ರೆ ಸರ್ಕಾರದ ಆದೇಶ ಬರ್ತದಲ್ಲ, ಆದೇಶ ನಾವು ಸ್ಟಾಪ್ ಮಾಡಲೇಬೇಕಾಗುತ್ತೆ. ಈಗ ಅವಶ್ಯಕತೆ ಆ ಟೈಮ್ ಮಾಡಿದ್ರೆ ಕೆಲಸ ಆಗೋಗ್ತಿದೆ. ಬಟ್ ಈಗ ಇನ್ನೂ ಅವಶ್ಯಕತೆ ಇದೆ ಅಂದ್ರೆ ನಾವು ಮಾಹಿತಿ ಕಳಿಸಬಹುದು ಸರ್ಕಾರಕ್ಕೆ. ಇಲ್ಲ ಇದ್ರೆ ಕಾಮಗಾರಿಗಳನ್ನು ಕಿತ್ತುಕೊಳ್ಳಿಕ್ಕೆ ಅವಕಾಶ ಕೊಡಬೇಕು, ಇನ್ನು ಇದರಿಂದ ಬೇಡಿಕೆ ಬರ್ತಾ ಇದೆ ಅಂತ ಹೇಳಿ ಮಾಡಬಹುದು. ಬಟ್ ಅದು ಆದೇಶ ಬಂದಲ್ಲಿ ರಿಯಲ್ ಸೆಕ್ಷನ್ ಇದ್ರೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇರಲ್ಲ. ಆತರ
ಈಗ ಒಟ್ಟು 109 ಕಾಮಗಾರಿ ಆಗಿದೆ. 109 ಕಾಮಗಾರಿ ಆಗಿದೆ. 21 ಲಕ್ಷ ರೂಪಾಯಿ ನಮ್ಮ ಪಂಚಾಯತ್ ನಾವು ಖರ್ಚು ಮಾಡ್ಕೊಂಡಿದ್ದೇವೆ, ಅಂದ್ರೆ ಬಳಸ್ಕೊಂಡಿದ್ದೇವೆ ಎಲ್ಲ ಕಾಮಗಾರಿಗೆ. ಅಂದ್ರೆ ಒಂದ್ ಕಡೆಯಿಂದ ನಮ್ಗೆ ನಾವು ಏನಿದು ಮಾಡ್ತಾ ಇದ್ದೇವೆ, ಕಾಮಗಾರಿಗಳು ಆಗ್ತಾ ಇಲ್ಲ, ಜನರ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದೆ. ಸೊ ಈ ಕೆಲವು ಸಮಸ್ಯೆಗಳು ಇದೆ ಸ್ಥಳೀಯವಾಗಿ, ಆದ್ರೂ ಕೂಡ 21 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಒಂದು ಒಳ್ಳೆ ಸಹಕಾರ ಇದೆ, ನಾವು ಬಳಸ್ಕೊಳ್ತಾ ಇದ್ದೇವೆ. ಏನು ಆಗ್ತದೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಯಾಕಂದ್ರೆ 109 ಕಾಮಗಾರಿ ಆಗಿದೆ, ತೋಟಗಾರಿಕೆ ಕೆಲಸ ಆಗ್ತಾ ಇದೆ, ನೀವು ವೈದ್ಯಕೀಯ ಕೆಲಸ ಮಾಡ್ಕೊಂಡಿದ್ದೇವೆ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ನಾವು ಬಳಸ್ಕೊಂಡಿದ್ದೇವೆ. ಅಷ್ಟೊಂದು ಕಾಮಗಾರಿಗಳು ಆಗಿದೆ. ಇದೊಂದು ಒಳ್ಳೆಯ ವಿಷಯ ಮತ್ತು ಖುಷಿ ಕೊಡುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈ ಕಾಮಗಾರಿ ಓದ್ ಹೇಳಿದ್ದಾರೆ. ಸೊ ನಾವು ಆಡಿಟ್ ಅಲ್ಲಿ ಇದು ಯಾವ್ದು ಸ್ವಲ್ಪ ಅಲ್ಲಿ ಕೆಲವೊಂದು ನ್ಯೂನತೆಗಳು ನಮಗೆ ಕಂಡು ಬಂದಿದೆ, ಅದು ಒಂದ್ಸತಿ ಓದ್ ಹೇಳ್ತೇನೆ. ಅಂದ್ರೆ ನಾವು ಅಲ್ಲಿ ಇನ್ನು ಯಾವ ತರ ಕಾಮಗಾರಿ ಸ್ಥಳದಲ್ಲಿ ಬದಲಾವಣೆಗಳು ಆಗ್ಬೇಕು ಅಥವಾ ಏನೆಲ್ಲಿ ಕಾಮಗಾರಿಯಲ್ಲಿ ಇನ್ನು ಹೆಚ್ಚುವರಿ ಕೆಲಸಗಳು ಆಗ್ಬೇಕು ಅಂತ ಹೇಳ್ತಾ ಇದ್ದೇನೆ. ನಾವು ನೋಡಿದ ಕೆಲಸದಲ್ಲಿ ಅವೇಡ ಗ್ರಾಮದ ವಿಷ್ಣು ಲಕ್ಷ್ಮಣ್ ದುಳಬಿ ವಿರುದ್ಧ ದನದ ಕೊಟ್ಟಿಗೆ, ಆಕ್ಚುಲಿ ಇಲ್ಲಿ ಅವೇಡಾನೆ ಸದರ ಕಾಮಗಾರಿ ಸ್ಥಳ ಭೇಟಿ ಮಾಡಿದ್ದು ಸದರ ದನದ ಕೊಟ್ಟಿಗೆ ಕಾಮಗಾರಿ ಅನುಷ್ಠಾನವಾಗದಿರುವುದು ಕಂಡು ಬಂದಿರುತ್ತದೆ. ಸೊ ಇವರಿಗೂ ಕೂಡ ಎಷ್ಟು 7,584 ರೂಪಾಯಿ ಪೇಮೆಂಟ್ ಆಗಿದೆ. ಸೊ ಕೊಟ್ಟಿಗೆ ಕೆಲಸ ಮಾಡ್ತೇವೆ ಅಂತ ಹೇಳಿ ಅವರು ಅಪ್ಲೋಡ್ ತಗೊಂಡಿದ್ದಾರೆ. ಸೊ ಕೆಲಸ ಮಾಡ್ತಾರೆ ಅಂತ ಹೇಳಿ ಹೇಳ್ಕೊಂಡು ಪಂಚಾಯತಿ ಮಾಹಿತಿ ಕೊಟ್ಟಿರ್ತಾರೆ. ಪಂಚಾಯತಿಯಿಂದ ಒಂದು NMR ಆಗಿದೆ ಅವರಿಗೆ, ಕಾಮಗಾರಿ ಸ್ಥಳದಲ್ಲಿ ಇದು ಕೆಲಸ ಆಗ್ಲಿಲ್ಲ ಅದು. ಸೊ ಅದರ ಅಧ್ಯಕ್ಷರು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ, ಸಭೆಯಲ್ಲಿ ಬಂದಿದ್ದಾರೆ ಅವರು. ಮಾಡಿ ಈಗ ಮಾಡಿ ಅದನ್ನ ಈ ವರ್ಷದಲ್ಲಿ ಅದು ಹೋದ ವರ್ಷ ಪೇಮೆಂಟ್ ಜಮಾ ಆಗೋಗಿದೆ ಅವರಿಗೆ. ಅವರು ಲೆವೆಲ್ ಮಾಡ್ಕೊಳ್ಳೋದೆಲ್ಲ ಫೋಟೋ ಕಳಿಸಿರ್ತಾರೆ. ಅವರು ಲೆವೆಲ್ ಮಾಡ್ಕೊಳ್ತಾ ಇದ್ದಾರಲ್ಲ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅಟೆನ್ಸ್ ಮೇಂಟೈನ್ ಆಗ್ಬೇಕಂತ ಅಂದ್ಬಿಟ್ಟು NMR ಹಾಕಿದ್ದಾರೆ. ಅದನ್ನೇ ಸ್ಟಾಪ್ ಮಾಡ್ಬಿಟ್ರು, ಅವ್ರಿಗೆ ಆರಾಮಿಲ್ಲ ಸ್ಟಾಪ್ ಮಾಡಿದ್ರು. ಈಗ ನೀವು ಕಟ್ಕೊಳ್ತೀರಾ ಅಥವಾ ಅಮೌಂಟ್ ರಿಟರ್ನ್ ಕೊಡ್ತೀರಾ ಕೇಳಿ ನೋಡಿ, ಅದನ್ನ ಕ್ಲೋಸ್ ಮಾಡಿಸ್ಬಿಟ್ಟು ದಯಾ. ಹೌದು, ನೋಟಿಸ್ ಮಾಡೋ ಇದು ಮಾಡ್ಕೊಂಡು ಅವ್ರು ಭರಣ ಮಾಡಿ ಸರ್ ವಾಪಸ್. ಇದನ್ನ ಕಟ್ಕೊಳ್ರಿ, ಭರಣ ಯಾಕೆ ಮಾಡ್ತೀರಿ ನೀವು? ಸರ್ಕಾರಕ್ಕೆ ಕಟ್ಕೊಳ್ರಿ. ಬಂದಂತ ಸಾಕ್ಷಿ ಪಾಪ ನೀವು ಹೇಳಿದ್ರು ಮತ್ತೆ 2 ವರ್ಷ ಒಳ್ಳೆ ಪರ್ಸೆಂಟ್ ಕೊಟ್ಟಿಗೆ ಕೆಲಸ ಆಗುತ್ತೆ. ಇನ್ನು 50,000 ಕೈಗೆ 10,000 ರೂಪಾಯಿ ಹಾಕ್ರಿ, ದನ ಕೊಟ್ಟಿಗೆ ಅಂತದಿಲ್ಲ, ಕುರಿ ತಂದು ಕಟ್ಟಿರೋರಿಗೆ ಏನಾಗುತ್ತೆ? ಎಲ್ಲ ಕಟ್ಕೊಳ್ತಾರೆ ಆಮೇಲೆ ಅದರ ಹೊರತಾಗಿ ಅವೇಡ ಗ್ರಾಮದ ಪಾಂಡುರಂಗ ಗುಳ ಮನೆಯಿಂದ ಸುಭಾಷ್ ಪರ್ಬೇಕರ್ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ, ಇದಕ್ಕೆ ಸಂಬಂಧಪಟ್ಟ MBL ಚೆಕ್ ಮೆಜರ್ಮೆಂಟ್ ಆಗಲಿಲ್ಲ ಸರ್. ಆಮೇಲೆ ಇಳುವ ಗ್ರಾಮದ ಬಸ್ ಸ್ಟ್ಯಾಂಡ್ ಇಂದ ಲಕ್ಷ್ಮಿ ಇವರ ಮನೆಯವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು, ಇದಕ್ಕೂ ಕೂಡ ಸಂಬಂಧಿಸಿದ ಅಧಿಕಾರಿ ಚೆಕ್ ಮೆಜರ್ಮೆಂಟ್ ಬಾಕಿ ಇದೆ. ಕೊಡಪ ಗ್ರಾಮದ ಸುನೀತಾ ಪ್ರಶಾಂತ್ ಕಾಂಬಳಿ ಇವರ ದನದ ಕೊಟ್ಟಿಗೆ ಕಾಮಗಾರಿ ಅನುಷ್ಠಾನ ಹಂತದಲ್ಲಿ ಛಾಯಾಚಿತ್ರ ಯಾವುದು ಕಡತದಲ್ಲಿ ಇಲ್ಲ, ಪಶು ಇಲಾಖೆಯಿಂದ ದೃಢೀಕರಣ ಪತ್ರ ಪಡೆದಿರಲಿಲ್ಲ. ಮಾವಳಗಿ ಗ್ರಾಮದ ವಿಲಾಸ್ ಸಿಂಗಪ್ಪ ಕಾಂಬಳಿ ಇವರ ಮನೆ ಹತ್ತಿರ ದನದ ಕೊಟ್ಟಿಗೆ ನಿರ್ಮಾಣ, ಈ ಕಾಮಗಾರಿ ಕಡತದಲ್ಲಿ ಕೂಡ ಪಶು ಇಲಾಖೆ ದೃಢೀಕರಣ ಇಲ್ಲ. ಆಮೇಲೆ ಒಂದು ವೈದ್ಯರು ಯಾವುದೇ ದಾಖಲೆ ಕಡತದಲ್ಲಿ ನಿರ್ವಹಣೆ ಪೇಮೆಂಟ್ ಆಗಿದೆ ಬಟ್ ಇದು ಡಾಕ್ಯುಮೆಂಟ್ಸ್ ಕೊಡಲಿಲ್ಲ. ಅಬೇಡ ಗ್ರಾಮದ ಸಂಜಯ್ ದಳ್ವಿ ಹೊಲದಿಂದ ಸುಮನ್ ದಳ್ವಿ ಹೊಲದವರೆಗೆ ಸಾರ್ವಜನಿಕ ಕಾಲುವೆ ಸಂಬಂಧಿಸಿದ ಅಧಿಕಾರಿ ಚೆಕ್ ಮೆಜರ್ಮೆಂಟ್ ಬಾಕಿ ಇದೆ. ಆಮೇಲೆ ತೋಟಗಾರಿಕೆ ಅನುಷ್ಠಾನ ಮಾಡುವ ಎರಡು ಕಾಮಗಾರಿಗೆ ಸಂಬಂಧಪಟ್ಟಂಗೆ ಮಾವಳಗಿ ಗ್ರಾಮದ ಕಲ್ಲಪ್ಪ ಲಕ್ಷ್ಮಣ್ ಪೂರ್ವತ್ತ ಸರ್ವೆ ನಂಬರ್ 4/8ರಲ್ಲಿ ಅಡಿಕೆ ತೋಟ, ಇಲ್ಲಿ ಕೂಡ ಅವರಿಗೆ ಕಾಮಗಾರಿ ನಾಮಫಲ ಹಾಕಲಿಕ್ಕೆ 3,000 ರೂಪಾಯಿ ಪೇಮೆಂಟ್ ಆಗಿದೆ. ಸೈಡ್ ಅಲ್ಲಿ ಬೋರ್ಡ್ ಹಾಕಲಿಲ್ಲ. ಮಾವಳಗಿ ಗ್ರಾಮದ ವಾಯವ್ವ ಮಲ್ಲಪ್ಪ ಪೂರ್ವತ್ತ ಸರ್ವೆ ನಂಬರ್ 4/1ರಲ್ಲಿ ಅಡಿಕೆ ತೋಟ, ಇವತ್ತು ಕೂಡ ಕಾಮಗಾರಿ ಸ್ಥಳದಲ್ಲಿ ಯೋಜನೆಯ ನಾಮಫಲ ಹಾಕಲಿಕ್ಕೆ 3,000 ರೂಪಾಯಿ ಪೇಮೆಂಟ್ ಆಗಿದೆ. ಸೈಡ್ ಅಲ್ಲಿ ಬೋರ್ಡ್ ಇನ್ನೂ ಹಾಕಲಿಲ್ಲ. ತೋಟಗಾರಿಕೆ 2 ಪ್ರಕರಣ ಇದೆ. ಆಮೇಲೆ ಒಂದು ಗಂಭೀರವಾಗಿ ಇದು ಕೊಟ್ಟಿಗೆ ಅದು ಚೌಧರಿ ಅದು ಹಾಕಿದ್ರು. ಎರಡು ಮಾತ್ರ ಈಗ 2 ಅಂದ್ರೆ ಅದೆರಡು ರಸ್ತೆ ಚೆಕ್ ಮೆಜರ್ಮೆಂಟ್ ಹೇಳಿದಿರಲ್ಲ ಸರ್, ಅದೇ ವಿಷಯ ನಾನು ಹೇಳಿದ್ದೆ. ಟ್ಯಾಕ್ಸ್ ಹಾಕಬಾರ್ದು ಅಂತ ಅಂದ್ಬಿಟ್ಟು ಸರಿ ಅದು ಆಕ್ಚುಲಿ ಬೋರ್ಡ್ ಕೂರಿಸ್ಬಿಟ್ಟು 5,000 ಹಾಕ್ಬಿಟ್ಟಿದ್ರೆ ತೊಂದರೆ ಇರಲಿಲ್ಲ. ಮೋಸ್ಟ್ಲಿ ಬೋರ್ಡ್ ಹಾಕಿ ಬೋರ್ಡ್ ಹಾಕಿ 5,000 ಹಾಕಿದ್ರೆ ತೊಂದರೆ ಇರಲಿಲ್ಲ. ಅದು ಜಸ್ಟ್ NMR ಅಷ್ಟೇ ಹಾಕಿದೆ. ಅದೆರಡು ಒಂದು ಆದಷ್ಟು ಬೇಕು ಸ್ವಲ್ಪ. ಬರ್ರಿ ವೆಂಕಟೇಶ್ ಅವರೇ, ಗಣೇಶಪುರಿ ಗ್ರಾಮದ ಹಂಸ ಕ್ಲಾಸ್ ಕೆರೆ ಅಭಿವೃದ್ಧಿಪಡಿಸುವುದು, ಸದರಿ ಕಾಮಗಾರಿಗೆ ಸಾಮೂಹಿಕ ಇದು ಯಾವುದೇ ತೆರಿಗೆಗಳನ್ನು ಪಾವತಿಸಿಲ್ಲ. 2,215 ಬಾಕಿ ಇದೆ. ಆಮೇಲೆ ಬಾಡಗೂರು ಗ್ರಾಮದ
ವಾಟರ್ ಟ್ಯಾಂಕ್ ಇಂದ ದೊಡ್ಡ ಸಿಂಧಿ ಮನೆಯವರೆಗೆ ಚರಂಡಿ ಮಾಡೋದು ಇದು ಟ್ಯಾಕ್ಸ್ ಮತ್ತೆ ಇದು ಟ್ಯಾಕ್ಸ್ ಆಮೇಲೆ ಕೊಡಪ ಗ್ರಾಮದ ಇದೆ. ಗವರ್ಮೆಂಟ್ ಬಾಕಿ ಇರುತ್ತದೆ. ಇಳುವ ಗ್ರಾಮದ ಸುಬ್ರಹ್ಮಣ್ಯ ಮನೆಯಿಂದ ಶ್ರೀ ಚೌಹಾಣ್ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೂಡ 3936 ಸೀಸನ್ ಕ್ಲಿಯರ್ ಆಗುತ್ತೆ ಗುರು ಸಿದ್ದಪ್ಪ ಮನೆಯಿಂದ ರಮೇಶ್ ಹೋಟೆಲ್ ಮನೆಯವರೆಗೆ ಬಲ್ಲ ಚರಂಡಿ ನಿರ್ಮಾಣ बगीचा ಈ के ಕಾಮಗಾರಿ पोलिसांच्या गाडी बँकेचे पैसे गेले ಕಚೇರಿಯ ಟ್ಯಾಕ್ಸ್ ಗಾಡಿ ರಸ್ತೆಯಿಂದ ನೂರು ಮೊಹಮ್ಮದ್ ಮನೆಯವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು ಈ ಕಾಮಗಾರಿ ಕೂಡ 4000 ರೂಪಾಯಿ ತೆರಿಗೆ ಪಾವತಿ ಬಾಕಿ ಇದೆ. ಇಳುವ ಗ್ರಾಮದ ರಾಜೇಶ್ ಚೌಹಾಣ್ ಮನೆಯಿಂದ ಕಾಳೇಶ್ವರ ದೇವಸ್ಥಾನದ ಹೋಗುವ ರಸ್ತೆ ಅಭಿವೃದ್ಧಿ ಈ ಕಾಮಗಾರಿ ಕೂಡ 3518 ರೂಪಾಯಿ ಟ್ಯಾಕ್ಸ್ ಪಾವತಿ ಬಾಕಿ ಇರುತ್ತದೆ. ಬಜೆಟ್ ಇದೆ ಬಗ್ಗೆ ಮಾಡಿರ್ತಾರೆ ಅವ್ರ ಕಡೆಯಿಂದ ಐಟಿ ಇರ್ಬೋದು. ನೆಕ್ಸ್ಟ್ ಯಾರು ಮಾಡ್ತಾರಲ್ಲ ಇವ್ರು ಕೆಲಸ ಮಾಡ್ಕೋಬೇಕು ಸರ್. ಈಗ ನೆಕ್ಸ್ಟ್ ಟ್ಯಾಕ್ಸ್ ಮತ್ತೆ ಆಡಿಟ್ ಇರ್ತವೆ, ಇವ್ರು ನಿಧಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಲ್ ಮಾಡ್ತಾರೆ. ಹಂಗ್ ಮಾಡಿ ಪೇಮೆಂಟ್ ಮಾಡಿ ಅವಾಗ ಟೆನ್ಷನ್ ಇರಲ್ಲ. ಆಮೇಲೆ ಅವ್ರು